ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಿರಣ್ ಹಳೆಕೋಟೆ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಕೊಟ್ಟಿದ್ದೆ ಸ್ವಲ್ಪ ದಿನ, ಕೆಲಸದ ಕಾರಣದಿಂದ ಮಾಡೋಕ್ಕಾಗಿದ್ದಿಲ್ಲ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಬಸವಣ್ಣ ಜಯಂತಿ. ಎಲ್ರಿಗೂ ಬಸವಣ್ಣ ಜಯಂತಿಯ ಆರ್ಥಿಕ ಶುಭಾಶಯಗಳು. ಆಮೇಲೆ ಇವತ್ತು ಸಂಜೆ ಹಿಂಗೆ ಊರಲ್ಲಿ ಮೆರವಣಿಗೆ ಇದೆ, ಹಂಗೆ ನಮ್ಮ ಪಕ್ಕದೂರಲ್ಲೂ ಮೆರವಣಿಗೆ ಐತಿ. ನೋಡೋಣ ಎಲ್ಲಿ ಫಸ್ಟ್ ಮಾಡ್ತಾರೋ ಅಲ್ಲೋಗಿ ಹಾಕ್ಬೇಕು. ಓರಿನ ರೆಡಿ ಮಾಡ್ಬೇಕು. ಆಮೇಲೆ ಬನ್ನಿ ಓರಿ ತೋರಿಸ್ತೀನಿ ನಿಮಗೆ. ಗುಂಡ ಗುಂಡ ಮುಗ್ಧ ಮನಸ್ಸಿನ ಜೀವ ನಮ್ಮ ಚಿರತೆ. ಓರಿನ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿಲ್ಲ, ರೀಲ್ಸಲ್ಲಿ. ಹಾಯ್ ಹೇಳು ಎಲ್ಲರಿಗೂ. ಹಾಯ್ 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 ಹೇಳು ಹಾಯ್. ಇನ್ನೊಂದೇನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನೋ ಪಟ್ಟನಾಗಿ ಮಾಡಿಬಿಡ್ತೀನಿ. ಆದರೆ ಯೂಟ್ಯೂಬಲ್ಲಿ ಹಿಂಗೆ ಕ್ಯಾಮ್ರಾ ಹಿಂಗೆ ಹಿಡಿಬೇಕಲ್ಲ, ಇದಂತೂ ದೊಡ್ಡ ಟಾಸ್ಕ್. ಸ್ವಲ್ಪ ಹೊತ್ತು ಕ್ಯಾಮ್ರಾ ಹಿಡಿದು ಮಾಡೋ ತನಕ ಅಷ್ಟೇ, ಆಮೇಲೆ ಏನೋ ಅನ್ಸಲ್ಲ. ಬರ್ರಿ ನಮ್ಮಮ್ಮ ಏನು ಮಾಡ್ತಾಯಿತ್ತು ನೋಡೋಣ. ಮೇ ಮೇ ನಮ್ಮಮ್ಮ ಇಲ್ಲ. ತಿಂಡಿ ರೆಡಿ ಆಗೈತಿ. ಬಂದ ನಮ್ಮ ಶಿಷ್ಯ ಇವಾಗ ಎದ್ದು. ಬರ್ರಿ ತೋರಿಸ್ತೀನಿ. ಶಿಷ್ಯ ಬಿಗ್ ಫ್ಯಾನ್ ಸರ್. ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿದ್ದೀರಂತೆ. ಎಲ್ಲಿ ನೋಡಿದ್ರು ಶಿಷ್ಯಂದೆ ಅವಳಿ. ಈ ಪಂಜಾಕಿನ ಚಟ ಹಾಕತ್ ಬಿಟ್ಟದ್ ನಿನಗೆ. ಲೇ ಶಿಷ್ಯ, ಪಂಜ ಹೇಳದು. ಹಾಂ ಪಂಜನ ಅದು? ಹಾಂ ಅಲ್ಲ, ಅದು ಬುತ್ತಿಗಂಟು ಕಟ್ಟೋ ಬಟ್ಟೆ ತಾನೆ. ಹಾಂ ಶಿಷ್ಯ ಓಹೋ ನಿಂತಾರ ನೋಡ್ಯಾರ ಏನು? ಹೌದಾ? ಅಲ್ಲೇ ಏನು ಮಾಡ್ತಿಲ್ಲ ಮೊಬೈಲ್? ನೀನು ಮೊಬೈಲ್ ಕೊಟ್ಟಿರೋದೇ ದೊಡ್ಡ ತಪ್ಪು. ಫಸ್ಟ್ ಬಿಡಲಿ ಯಾಕೆ? ಹಾಂ ಏನು ಕ್ಯಾಬೆ ಬಯ್ಯ? ಏನು ಚೋಡ್ಬೆ? ಹಾಂ ಮೊಬೈಲ್ ನೋಡೋ ಕೈ ಇರಬಾರ್ದು, ಮುರಿದಾಕ್ಬಿಡ್ತೀನಿ ಮಗನೇ. ಹಾಂ ಮದುವೆನೇ ಆಗಿಲ್ಲ? ಪಂಚ ಉದ್ರಸ್ಲ ಶಿಶಾ ನಿಂದು. ಹಾಂ ಬೈತೀಯಾ? ನಮ್ಮ ಶಿಷ್ಯ ಎಲ್ಲ ಓಕೆ, ಕೆಟ್ಟ ಮಾತೊಂದು ಬೈಯೋದು ಕಲ್ತ್ಬಿಟ್ಟಾನೆ. ಅದು ಯಾರ ಜೊತೆ ಸೇರ್ಕೊಂಡು ಕಲ್ತಾನೋ ಗೊತ್ತಿಲ್ಲ. ನಮ್ಮ ಜೊತೆಗ ನಾವು ಬೈತಾವ? ಹ್ಞೂ ವಿಡಿಯೋದ ಬೈಯಲ್ಲ, ಹೊರಗೆ ಬೈತಾವ. ಪಂಜೆ ಕಟ್ಕೊಳಕ್ ಬರಲ್ಲದ್ರೆ ಯಾಕೆ ಮಾಡ್ತೀಯಲ್ಲೇ? ಲೇ ಅದು ಹೆಂಗಾಗೈತೆ ಹೇಳು? ಹಾಂ ಒಳ್ಳೆ ಗೊಂಬೆ ಬಟ್ಟೆ ಸುದ್ದಿ ಹಂಗಾಗೈತೆ ಶಿಶಾ. ನೀನು ಎಷ್ಟನೇ ಕ್ಲಾಸ್ ಅಂತ ಎಲ್ಲರೂ ಕೇಳ್ತಿದ್ರು. ಎಷ್ಟನೇ ಕ್ಲಾಸ್ ಹೇಳಿ ನೀನು? 6ನೇ ಕ್ಲಾಸಾ? ಹಾಲು ನಮ್ಮ ಶಿಷ್ಯ 6ನೇ ಕ್ಲಾಸ್ ಅಂತೆ. ಎಲ್ಲಿಗೆ? ಓರಿ ಹತ್ರ ಕರ್ಕೊಂಡೋಕಿಯಾ? ಹಾಂ ಪಂಜೆ ಕಟ್ಟಿಗೆನ ಸ್ಟೈಲ್ ನೋಡೋ ನಿಂದ. ಹಬ್ಬ ಗತ್ತು ಅನ್ಕಳಯ್ಯ ಅಂತೀಯಲ್ಲ. ಹಾಂ ಹಾಂ ನಿನಗೆ ಗೊತ್ತದ? ಯಾಕೆ? ನೀನ್ ಕೆಟ್ಟ ಹುಡುಗ, ಅದಕ್ಕೆ ಗೊತ್ತತ್ ನಿನಗೆ. ಹಾಂ ಗುದ್ದತಿ ಹೋಗ್ ನೋಡೋಣ. ಕುತ್ಕೊಳ್ಳಲೆ, ಏನು ಮಾಡಲ್ಲ. ಹಾಂ ದಾ ಏ ನಾನು ಇಟ್ಟಿಲ್ಲ, ಗಗನ್ ಇಟ್ಟಾನ. ನಿಜ ಶಿಶಾ, ಇವತ್ತು ವಾಂತಿ ಯಾಕೆ ಬರ್ತೈತಿ ನಿನಗೆ? ನಿಮ್ಮ ಅಮ್ಮನ ಜೊತೆ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ತಾನೆ ಪಕ್ಕ. ಯಾಕಲ್ಲ ಎಲ್ಲರೂ ಅಮ್ಮನ ಜೊತೆ ಊರಿಗೆ ಹೋದ್ರೆ ನೀನ್ ಯಾಕೆ ಹೋಗಲ್ಲ? ಇಲ್ಲಿ ನೋಡ್ಕೊಂಡ್ ಹೇಳು. ಹೋಗಿ ಯಾರಿಲ್ಲ? ಯಾಕೆ ಯಾರು ಇದ್ದಷ್ಟೇ ಹೋಗೋದು ನೀನು? ಅವನಿಗೆ ಸಣ್ಣರ ಸಾಹಸಕ್ಕಿನ ದೊಡ್ಡರ ಸಾಹಸನೇ ಜಾಸ್ತಿ. ಇವನಿಗೆಲ್ಲ ಇವನ್ ಏಜಿನ ಹುಡುಗರು ಬೇಡ ಅಂತ, ಎಲ್ಲ ನಮಗಿನ ದೊಡ್ಡವರು, ನಮ್ಮ ಅಪ್ಪಾಜಿ ವಯಸ್ಸರು ಅಂತರ್ಬೇಕು ಇವನಿಗೆ. ನಿಮ್ಮ ಅಮ್ಮನ ಜೊತೆ ಹೋಗ್ಬೇಕು ಅಂದ್ರೆ ನೀವು ವಾಂತಿ ಬೇದಿ ಎಲ್ಲ ಕತ್ತಾನೆ. ದೊಡ್ಡ ನಾಟಕಗಾರ ನೀನು. ಶಿಷ್ಯ ನಮ್ಮ ಮನೆ ಬಿಟ್ಟು ಯಾಕೆ ಎಲ್ಲಿ ಹೋಗಲ್ಲ ನಿನಗೆ? ಎಲ್ಲರೂ ನಿನ್ನ ಸಣ್ಣರಿದ್ದಾಗ ಎಲ್ಲರೂ ಊರಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ನೀನು ಮತ್ತೆ ಬಾರ್ಲೆ ಯಾಕೆ? ಏನು ಹೇಳು? ಏನಾಯ್ತು ಇವತ್ತು?
ಹಾಂ ಬಸಂತ ಜಯಂತಿದ ಬಸಂತ ಜಯಂತಿಯಾ? ಹಾಂ ಶುಭಾಶಯಗಳು. ಗಾಯ್ಸ್ ನೋಡಿ ಗಾಯ್ಸ್, ನಿಮಗೆ ಹೇಳ್ತಿರೋದು ಎಲ್ಲರಿಗೂ ಬಸಂತ ಜಯಂತಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತದಾನೆ. ಬರ್ರಿ ಮರಕೊಂಬ ಮೈದು ಕರ್ಕೊಂಡು ಹೋಗಪ್ಪಿ, ಟೈಮ್ ಆಗತಿ ಊರಿಗೆ. ನಿಮ್ಮಮ್ಮ ಅಲ್ಲೇ ಊರಿಗೆ ಕರ್ಕೊಂಡು ಸ್ಕೆಚ್ ಆಗ್ತೈತಿ. ಹಾ ಊರಿಗೆ ಒಲೇ ಇಂದ ಸ್ಕ್ಯಾಮ್ ಎಲ್ಲ ಮಾಡ್ತೀಯ ನೀನು? ಹಾ ಯಾರತ್ರ? ಅರ್ಪಿತಕ್ಕನ ಹತ್ರ? ಎಂತ ಆರಾಮ್ ಕೋರದಿಯಲ್ಲ ನೀನು. ಅಲ್ಲ ಶಿಶಾ, ಊರಿಗೆ ಬರ್ಬೇಕು ಅಂದ್ರೆ ಇವ್ನಿಗೆ ದುಡ್ಡು ಕೊಡ್ಬೇಕು. ಅದು ಅವ್ರ ಅಕ್ಕ ಫೋನ್ ಮಾಡಿ ಫೋನ್ ಪೇ ಮಾಡಿಸ್ಕೊಂಡಾನೆ. 20 ರೂಪಾಯಿ ಅಷ್ಟೇ. 20 ರೂಪಾಯಿ ಅಷ್ಟೇ. ಇನ್ನೊಟ್ಟಿದ್ದ ನಮ್ಗೆ 1 ರೂಪಾಯಿನ ಸಿಕ್ತಿದ್ದಿಲ್ಲ. ಅವಾಗ ದುಡ್ಡು ಕಮ್ಮಿ ಇತ್ತು. ಎಂತ ಸ್ಕ್ಯಾಮ್ ರಾಜ ಅಂದ್ರೆ ಈಗ ನಿಮಗೆ 100 ರೂಪಾಯಿ ಸಿಗ್ತಾವ. ನಮಗೆ 10 ರೂಪಾಯಿ 20 ರೂಪಾಯಿ. ಫೋನ್ ಪೇ ಒಂದು 500 ರೂಪಾಯಿ ಐತಲೆ ನನ್ ಫೋನ್ ಪೇದಾಗ. ಎಲ್ಲ 0 ಆಗೈತಿ. ಅಲ್ಲ ಶಿಶಾ, ಇವ್ನ್ ಎಂತ ಸ್ಟ್ರಾಟಜಿ ಅಂದ್ರೆ ಅವ್ರ ಅಕ್ಕ ಫೋನ್ ಮಾಡಿ ಊರಿಗೆ ಬರ್ಬೇಕು ಅಂದ್ರೆ 50 ರೂಪಾಯಿ ಹಾಕು ಅಂತಂದಾನೆ. ಎಂತ ನನ್ನ ಮಗ ಅದೆಯಲ್ಲ ನೀನು. ಸ್ಕ್ಯಾಮ್ ರಾಜ. ಎನ್ಸಿನ್ ತಲಕ್ ಹೋಗ್ಬೇಕು. ನಾನು ನಮ್ಮನ್ನ ಒಳಗಿದ್ದಾನೆ, ಅದ್ರಲ್ಲಿದ್ದಾನೆ. ಎನ್ಸಿನ್ ಸಿಗರೇಟ್ ಏನು ತಿಂಡಿ? ಹಾ ಪೊಂಗಲ್ ಇದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿರಲ್ಲ. ಹಾಂ ಬಾರಿ ಬಿಡು, ಪೊಂಗಲ್ ಅಂತೆ. ಪೊಂಗಲ್ ಶಿಶಾ, ನೀನೇನು ತಿಂತದೀಯ? ನಿನಗೆ ಸ್ಪೆಷಲ್ಲಾ ಅವಲೇಕಿ ಮತ್ತೆ ಚಿತ್ರಾನ್ನ ಮತ್ತೆ ಏನದು? ಊರಿಗೆ ಹೋಗಲ್ಲ ಅಂತ ಕುಂತ ನೋಡಮ್ಮಿ. ಅವ್ರಮ್ಮ ಆಗ್ಲಿಂದ ಹೋಯ್ಕಂತೈತಿ. ರೈಸಿಗ ತಿಂಡಿ ತರ್ಸಕ್ ಹೋಳಿಗೆ ತಿನ್ನ ಗುಂಡ ತಿನ್ನ ಹೋಳಿಗೆ ತಿಂಡಿ ಹಾಕಿದ್ರಿ. ಅಟ್ಟಿ ಕಾಲು ಗೋಧಿ ಬೂಸ. ಗೈಸಿಗ ನಮ್ಮ ಅಪ್ಪಾಜಿ ಉಳ್ತಂದು ನಮ್ಮನ್ನ ಅಲ್ಲಿ ಹೋಗಿ ಇಕ್ಕಿತಾನ. ಇವಾಗ ತಿಂಡಿ ಗಿಂಡಿ ಎಲ್ಲ ಆಯ್ತು. ಸ್ವಲ್ಪ ಅವರಿ ನಾ ಚಾನಲ್ಲಿ ಹೋಗಿ ಸ್ನಾನ ಮಾಡಿಸ್ಕೊಂಬರೋಣ ಬರ್ರಿ. ಗುಂಡು ಇವಾಗ ಗಾಡಿಗೆ 1 ಗಾಡಿ ಹೊಡೀವಿ ಊರಿಗೆ. ಇದೇ ನಮ್ಮ ಗಾಡಿ. ಇದ್ರಾಗೆ ಟ್ರೈನಿಂಗ್ ಫುಲ್ ಕೊಡೋದು. 87 ಇವಾಗ ಹೊಂಟ್ವಿ ಬಂಡಿ ಹಾಕಂದು. ಮಕ್ಳಿದ್ದಂಗ ಅದ ನಾವು. ಹೆಂಗೆ ಸುಳ ಮಕ್ಳಿದ್ದಂಗ ಅದ ಸಕ್ರೆ. ಹೆಂಗೆ ಇಂಥ ರೈಡು ಎಲ್ಲೇ? ಇಂಥ ರೈಡು ಎಷ್ಟು ಕೋಟಿ ಕಾರ್ನೇ ಹೋದ್ರೆ ಸಿಗಲ್ಲ. ರಾಜ ಜೀರೋ ಪೆಟ್ರೋಲ್ ಜೀರೋ ಕಾಸ್ಟ್. ಇದ್ದ ಹಿಡಿಯಕು ಮೀಟ್ರ್ ಬೇಕು. ಏನಂತೀರ? ಹೆಂಗೈತಿ ರೈಡು? ಫುಲ್ ಮರ್ಸಿಡೀಸ್ ಬೆಂಜ್. ಇದು ನಮ್ ಗ್ಯಾಂಗ್. ನಮ್ಮ ತಮ್ಮ ಅವನು ಸಕ್ರೆ ನಾಡು. ಇವನು ಯಾರ್ಲಿ? ಎಲ್ಲ ಗಗನ್ ಬ್ಲಾಗ್ಸಿಗೆ ಫಾಲೋ ಮಾಡ್ಕೊಳ್ರಿ. ಎಲ್ಲ ಗಗನ್ ಬ್ಲಾಗ್ಸಿಗೆ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇವನು ಸಕ್ರೆ ನಾಡು ಯಾವ ಊರ್ಲಿ? ಒಂದು ಶಿಕಾರಿಪುರ. ಮಾವರ ಮನೆಗೆ ಅದಾನೆ. ಊರ್ ಬಿಟ್ಟು ಹೋಗಿ ಮಾವರ ಮನೆಗೆ ಅದಾನೆ. ಇದ್ದೂರು ಬಿಟ್ಟು ಹೋಗಿ ಮಾವರ ಮನೆಗೆ ಅದಾನೆ. ಇವನು ನಮ್ ಜಂಗ್ಲಿ ಮೋನ. ಹುಡುಗಿಯರ್ ಫ್ಯಾನ್ ಫಾಲೋವರ್ಸ್ ಬರ್ತೈತಿ. ಇದು ನಮ್ಮ ಡೈಲಿ ರೂಟೀನ್. ಬೆಳಗ್ಗೆ ಇಲ್ಲ ಸಂಜೆ ಎತ್ತಿನ ಗಾಡಿಗೆ ಹಾಕಿ ಸ್ವಲ್ಪ ಹೊತ್ತು ರನ್ನಿಂಗು ವಾಕಿಂಗು ಮಾಡಿಸಿ ಅದಕ್ಕೆ ಫುಲ್ ದಣಿಸ್ಬೇಕು. ಅಂದರೆ ದಮ್ ಕಟ್ಬೇಕು ಹಬ್ಬಕ್ಕೆ. ಆ ಥರ ತಯಾರು ಮಾಡ್ತೀವಿ. ಹೌದಿಲ್ಲ ಸಕ್ರೆ? ಪುಣ್ಯ ಮಾಡಿರ್ಬೇಕು. ಬೇಸಿಕ್ ನೆಮ್ಮದಿ. ಫಸ್ಟ್ ಇದು ಎಷ್ಟೇ ಬೇಜಾರಾಗಿದ್ರೆ ಏನಿಲ್ಲದ್ರು ಓರಿ ಹತ್ರ ಬಂದು ಒಂದು 5 ನಿಮಿಷ ಕುತ್ಕೊಂಡ್ರೆ ಫುಲ್ ಪೀಸ್, ನೆಮ್ಮದಿ ಜೀವನ. ಇವಾಗ ಬಂದ್ವಿ ಚಾನಲ್ ಹತ್ರ. ಬಂಡಿ ತೆಗೆದು ಸ್ವಲ್ಪ ಕೋಡಮಣ್ಣು ಆಡಕ್ಕೆ ಬಿಟ್ಟಿವಿ. ನೋಡ್ರಿ ಇದು ಹೆಂಗೆ ರಚ್ಚ ಐತಿ ಅಂತ. ಅದಕ್ಕೆ ಬಂಡಿ ಹಾಕೊಂಬರೋದು, ಕೋಡಮಣ್ಣು ಆಡ್ಸೋದು, ಆಮೇಲೆ ಓಡಿಸೋದು, ಈಜೋಡಿಸೋದು, ತಿಂಡಿ ಇಡೋದು. ಹೊಡಿ ಈಜೋಡಿ ಗುಂಡ.
ಇಲ್ಲಿ ಈಜು ಹೊಡಿಸ್ತಾ ಇದೀವಿ. ಮುಂದೆ ಕಡೆ ಏ ತಡೆ ಇಲ್ಲೇ ಹೊಡಿಲಿ. ಇಲ್ಲಿ ಇರೋದು ಈಜು ಹೊಡಿತೈತಲ್ಲ. ಹಾಂ ಅದು ಈಜು ಹೊಡ್ಸಕ್ ಬಂದು ನೀನು ಈಜು ಹೊಡಿ ಬಿಡಲ್ಲ ಸಾಕಲೇ. ಎಷ್ಟು ವಿಡಿಯೋ ಮಾಡ್ತೀಯ ದೃಷ್ಟಾಗತ್ತಿ ದಬ್ಬಲಿ ಇವನ್ನ ಹೊಡಿ ಗುಂಡ ಈಜು ಹೊಡಿ. ಟಮಟ ಫುಲ್ಲು ಬಂಡಿ ಹಾಕೊಂಡು ಓಡಿ ಓಡಿ ಸುಸ್ತಾಗಿತ್ತು. ಈ ಒಳ್ಳೆ ತಣ್ಣಕಾಯಿ ಜೀವ ಅದಕ್ಕೆ ಮಸ್ತ್. ಬರ್ರಿ ತೊಳೆದಾದ ಮೇಲೆ ಸಿಗ್ತೀನಿ. ಇವಾಗ ಓರಿ ಸ್ನಾನ ಎಲ್ಲ ಆಯ್ತು, ವಾರ್ಮಪ್ ಆಯ್ತು, ಅದಾಯ್ತು. ಈಗ ನಾವೊಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ವಾರ್ಮಪ್ ಮಾಡ್ಕೊಂಡು ಹೋಗೋಣ. ಬರ್ರಿ ಒಂದೊಮ್ಮೆ ಈಜೋಡೋಣ. ಮಾಡಲೇ ಓ ಕಿರು ಕಿರು ಹಿಂಗೆಲ್ಲ ಕರೆಯೋದು ಯಾರು? ಪ್ರೀತಿಯಿಂದ ಕಿರು ಅಂತಾರೆ, ಎಲ್ಲರೂ ಕರೆಯೋದು ಕಿರಣ್ ಅಂತಾರೆ. ಕಿರು ಅಂತ ಕರೆಯೋದೇ ಸಪ್ರೇಟ್, ಒಂದಿಷ್ಟು ಜನ ಅದಾರ ಅಷ್ಟೇ. ಹ್ಞೂ ಕಿರಣ್ ಅವರ ಪಂಜ ಏನದು? ಚೆನ್ನಾಗಿಲ್ವಾ? ಇಲ್ಲ, ಏನು ಮಾಡಂಗಿಲ್ಲ ಅಂದ್ರೆ ಬಿಚ್ಚಬೇಕು. ಇಳಿಸಿದ್ರೆ ಬ್ಯಾಸ್ಗೆ, ಹಾಸ್ಗೆ ಅಂದ್ರೆ ಹಾಸ್ಗೆ, ಹಾಸ್ಗೆ ಅಂದ್ರೆ ಹಾಸ್ಗೆ. ಕೆಳಗ್ ಹಾಸಿದ್ರೆ ಅಲ್ಲ, ಅದನ್ನೇ ಮ್ಯಾಲಕ್ಕೆ ಅಂದ್ರೆ ಬೆಡ್ಶೀಟು. ತಲೆಗೆ ಹಿಡ್ಕೊಂಡ್ರೆ ದಿಂಬು, ತಲೆಗೆ ಹಿಡ್ಕೊಂಡ್ರೆ ದಿಂಬು. ಒಟ್ನಲ್ಲಿ ಪಂಜ ಲೈಫ್ ಅಂತೂ ಸೂಪರ್. ಕಿರಣ್ ಅವ್ರೆ ಎತ್ಕಟ್ಟಿ ಒಂದ್ ಸ್ವಲ್ಪ ಪಂಜನ. ಬರ್ತದ ಪಂಜ ಕಟ್ಟಕ್ಕೆ? ಗಾಯ್ಸ್ ಹಿಂಗೆ ತಾನೇ ಕಟ್ಕೊಳೋದು. ಹೇಳಿ ಭಾಳ ದಿನ ಆದ್ಮೇಲೆ ನಾನು ಲಾಗ ಕಂಡಿಯಾ, ಏನಾರು ಹೇಳಕ್ ಇಷ್ಟಪಡ್ತೀಯಾ? ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಹಾಂ, ಬಸವನ ಜಯಂತಿ ಆರ್ಥಿಕ ಶುಭಾಶಯ. ಎಸ್. ಓರಿ ಬೆಳೆಸಿ, ಓರಿ ಉಳಿಸಿ, ಓರಿ ಬೆಳೆಸಿ, ಓರಿ ಉಳಿಸಿ. ಎಲ್ಲರ ಮನೆಗೂ ಒಂದೊಂದು ಓರಿ ಕಟ್ರಿ ಅಷ್ಟೇ. ನಮ್ಮ ಮಳೆತನನ ಹಿರಿತನನ ಮರಿಬೇಡ್ರಿ ಯಾರು. ಬರ್ರಿ ಇವಾಗ ಮನೆ ಹತ್ರ ಹೋಗಿ ಸಿಗೋಣ. ಇವಾಗ ಬಂದ್ರಿ ಮನೆ ಹತ್ರ, ಒಳ ಕಟ್ಟಿ. ಶಿಷ್ಯ ಹೋಗ್ಲಿಲ್ಲ ಊರಿಗೆ? ಕ್ಯಾನ್ಸಲ್ ಮಾಡ್ಕಂದ್ಯಾ? ಎಷ್ಟು ಕಳ್ಳದ ನೋಡ್ರಿ ಅಣ್ಣ. ಅವ್ರ ಅಕ್ಕನ ಹತ್ರ ನಿನ್ನೆ ಊರಿಗೆ ಬರ್ತಾನೆ ಅಂದು 50 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಾನೆ. ಊರಿಗೆ ಬರ್ತಾನೆ ಅಂತ ಅಂದು ಇವತ್ತು ಅವ್ರ ಅಪ್ಪನ ಫೋನ್ 50 ರೂಪಾಯಿ ವಾಪಸ್ ಫೋನ್ ಪೇ ಮಾಡಿ ಊರಿಗೆ ಬರಲ್ಲ ಅಂತ ಹೇಳಿ. ನಾನು ಎಷ್ಟು ಬುದ್ಧಿ ಇರ್ಬೇಕು ನೀ. ಏನ ಏನು ಸ್ಪೆಷಲ್ಲು ಬಸವಣ್ಣ ಜಯಂತಿದು? ಪಾಯಸ. ಎಂಥ ಪಾಯಸ ಇದು? ಹೆಸರು ಬೇಳೆ ಪಾಯಸ. ನಿಮ್ಮ ಮನೆಗೆ ಏನೇನು ಸ್ಪೆಷಲ್ ಮಾಡಿದ್ದೀರಾ ಎಲ್ಲ ಒಂದು ಕಮೆಂಟ್ ಮಾಡಿಬಿಡ್ರಿ. ಇವಾಗ ಓರಿ ಹಿಡ್ಕೊಂಡು ಕುಂದೂರು ಕಡೆ ಹೊರಟ್ವಿ ಮೆರವಣಿಗೆಗೆ. ಸಾಯಂಕಾಲ ಆಗೈತಿ. ಇವಾಗ ಎಷ್ಟು ಗಂಟೆ ಆಗೈತೆ? ಇವಾಗ ಎಷ್ಟು ಗಂಟೆ ಆಗೈತಿ? 4 ಗಂಟೆ ಆಗೈತಿ. ಅಲ್ಲಿ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದು ಇಲ್ಲಿ ನಮ್ಮೂರಾಗ ಮೆರವಣಿಗೆ ಐತಿ. ಬರ್ರಿ ಅಲ್ಲಿಗೆ ಹೋಗಿ ಡೆಕೋರೇಟ್ ಮಾಡಕ್ರ ಸಿಗೋಣ. ಸಣ್ಣದು ಇದು, ಇದು ಇದ್ರ ಮಗ. ಸರಿ ಈಗ ಒಂದು ಇವಾಗ ಮುಗೀತು ಕುಂದೂರದ ಮೆರವಣಿಗೆ. ಈಗ ನಮ್ಮದಿತ್ತು. ಹಾಂ, ಇವಾಗ ನಮ್ಮೂರಿಗೆ ನಮ್ಮ ಶಿಷ್ಯ ಹಿಡ್ಕೊಂಡು ಹೊಂಟಾನೆ. ಜಾಕಿ ಶಿಷ್ಯ ಆಯನ್, ನಮ್ಮ ಬ್ಲ್ಯಾಕ್ ಟೈಗರು, ನಮ್ಮ ತಮ್ಮ, ನಮ್ಮ ಮೋನ ಹೊರಟ್ವಿ ಊರಿಗೆ. ಇವತ್ತು ಡೇ ಫುಲ್ ಎಕ್ಟಿಕ್. ಇವಾಗ ಟೈಮ್ ಬಂದು 11:30. ಬರ್ರಿ
ಇವತ್ತಂತೂ ಫುಲ್ ಸುಸ್ತಾಗ್ಬಿಟ್ಟತಿ ಓವರಿಂದ ಓಡಾಡಿ ಬೆಳಗ್ಗಿಂದ ಇವಾಗ 11:30. ನಮ್ಮ ಶಿಷ್ಯ ನಮ್ಮ ತಮ್ಮ ಆಲ್ರೆಡಿ ಮಲ್ಕೊಂಡಿದ್ದಾರೆ. ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಡ್ಕೊಂಡು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.